ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ. ಅರಮನೆ ಅಂಗಳದ ತ್ರಿನೇಶ್ವರ ದೇವಾಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸರತಿ ಸಾಲಿನಲ್ಲಿ ಬಂದು ಭಕ್ತರಿಂದ ತ್ರಿನೇಶ್ವರನ ದರ್ಶನ ಪಡೆದುಕೊಳ್ಳಲಾಗ್ತಾ ಇದೆ. ಮಹಾಶಿವರಾತ್ರಿ ಹಿನ್ನೆಲೆ ಮುಂಜಾನೆಯಿಂದಲೇ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ತ್ರಿನೇಶ್ವರನಿಗೆ 11 ಕೆಜಿ ತೂಕದ ಚಿನ್ನದ ಮುಖವಾಡವನ್ನು ಧರಿಸಿ ಪೂಜೆ ಮಾಡಲಾಗ್ತಾ ಇದೆ. ಬೆಳಗ್ಗೆ ಮೂಲ ದೇವರಿಗೆ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ ತ್ರಿನೇಶ್ವರ ದೇಗುಲದಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೋ ನಡೆಸಿದ್ದಾರೆ. ನೋಡೋಣ ಬನ್ನಿ. ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿರತಕ್ಕಂಥದ್ದು. ಈಗಾಗಲೇ ಮೈಸೂರು ಜಿಲ್ಲೆಯ ಶಿವನ ದೇವಾಲಯಗಳಲ್ಲಿ ಈಗಾಗಲೇ ಶಿವಾರಾಧನೆ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಭಕ್ತರು ಶಿವನ ದರ್ಶನವನ್ನು ಪಡೆದು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಈಗ ನಾವು ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿಯ ದೇವಸ್ಥಾನದ ಒಳಭಾಗದಲ್ಲಿದ್ದೇವೆ. ನಾವು ಗಮನಿಸ್ಬೋದು, ಮೈಸೂರಿನ ಅರಮನೆಯ ಒಳಾವರಣದಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿರ್ತಕ್ಕಂಥದ್ದು. ಬೆಳಗಿನಿಂದಲೂ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಮುಖ್ಯವಾಗಿ 11 ಕೆಜಿ ತೂಕದ ಈ ಒಂದು ಚಿನ್ನದ ಮುಖವಾಡ ಏನಿದೆ, ಅಂದರೆ ಚಿನ್ನದ ಕೊಳಗವನ್ನು ಧರಿಸಿ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಈ ಒಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಬಹಳ ಮುಖ್ಯವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊಡುಗೆಯಾಗಿ ಕೊಟ್ಟಂತಹ ಒಂದು ಚಿನ್ನದ ಕೊಳಗ ಇದಾಗಿರ್ತಕ್ಕಂಥದ್ದು. ಈ ಒಂದು ಚಿನ್ನದ ಕೊಳಗವನ್ನು ಪುತ್ರ ಪ್ರಾಪ್ತಿಗಾಗಿ ಅವರು ಹರಕೆಯನ್ನು ಕಟ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹರಕೆಯನ್ನು ಕಟ್ಕೊಂಡಿದ್ದಂಥ ಒಂದು ಹಿನ್ನೆಲೆಯಲ್ಲಿ ಪುತ್ರ ಪ್ರಾಪ್ತಿ ಆದ ತಕ್ಷಣ ಈ ಒಂದು 11 ಕೆಜಿ ತೂಕದ ಶುದ್ಧ ಚಿನ್ನದ ಒಂದು ಮುಖವಾಡವನ್ನು ಮಾಡಿಸಿ ಅವರು ಕೊಡ್ತಕ್ಕಂಥದ್ದು. ಆ ಮೂಲಕ ತಮ್ಮ ಹರಕೆ ಈಡೇರಿತು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಬಹಳ ವಿಶೇಷ ಅಂತ ಹೇಳಿದರೆ, ಶಿವರಾತ್ರಿಯಂದು ಜಾಗರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇರಬಹುದು. ಜೊತೆಗೆ ಶಿವನ ಆರಾಧನೆಯ ಸಂದರ್ಭದಲ್ಲಿ ಏನು ರುದ್ರಾಭಿಷೇಕಗಳಿರಬಹುದು, ಜೊತೆಗೆ ತ್ರಿನೇಶ್ವರ ಸ್ವಾಮಿಗೆ ಪ್ರತಿ ಶಿವರಾತ್ರಿಯಂದು ನಡೆಸುವಂತಹ ವಿಶೇಷವಾದಂತಹ ಪೂಜೆಗಳಿರಬಹುದು, ಇವೆಲ್ಲವೂ ಕೂಡ ನೆರವೇರುತ್ತವೆ. ಬಹಳ ವಿಶೇಷವಾಗಿ ರಾಜಮನೆತನದವರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಅವರ ಒಂದು ಅರಮನೆಯ ಮುಂಭಾಗದಲ್ಲೇ ಇರತಕ್ಕಂಥ ಅರಮನೆಯ ಆವರಣದಲ್ಲೇ ಇರುವಂತಹ ದೇವರ ಒಂದು ಪೂಜೆಯಲ್ಲಿ ಭಾಗಿಯಾಗುವ ಮುಖಾಂತರ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಿರತಕ್ಕಂಥ ಹಲವು ವಿಚಾರದಲ್ಲಿ ಅವರು ದೇವರಿಗೆ ಹರಕೆಯನ್ನು ಸಲ್ಲಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಗಮನಿಸ್ಬೋದು, ಅರಮನೆಯ ಒಳಾವರಣದಲ್ಲಿರ್ತಕ್ಕಂಥ ತ್ರಿನೇಶ್ವರ ಸ್ವಾಮಿಯ ದರ್ಶನಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಮುಖವಾಡವನ್ನು ಏನು ಧರಿಸಲಾಗಿರುತ್ತೆ, ಇದು ಪ್ರತಿ ಏನು ಮಹಾಶಿವರಾತ್ರಿಯಂದು 2 ದಿನಗಳ ಕಾಲ ಮಾತ್ರ ತ್ರಿನೇಶ್ವರ ದೇವರಿಗೆ ಒಂದು ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗುತ್ತೆ. ಇನ್ನುಳಿದಂತಹ ಸಮಯದಲ್ಲಿ ಜಿಲ್ಲಾಡಳಿತದ ಖಜಾನೆಯಲ್ಲಿರುತ್ತೆ. ಅಂದರೆ ಹಬ್ಬದ ಹಿಂದಿನ ದಿನವೇ ಏನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ, ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರ ಸುಪರಿದಿಗೆ, ಅಂದರೆ ಅವರಿಗೆ ಈ ಒಂದು ಚಿನ್ನದ ಕೊಳಗವನ್ನು ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಮಾಡಿದ ನಂತರ 2 ದಿನಗಳ ಕಾಲ ತ್ರಿನೇಶ್ವರ ಮಹಾಸ್ವಾಮಿಗೆ ಈ ಒಂದು ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗುತ್ತೆ. ಧಾರಣೆ ಮಾಡಿದ ನಂತರ ಮಹಾಶಿವರಾತ್ರಿಯ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್.